பிரஜ்வலை கைது செய்ய நடவடிக்கைகள் தீவிரமாக நடைபெற்று வருகிறது. பாலியல் வழக்கில் கடும் நடவடிக்கை எடுக்க வேண்டும் என்று ராகுல் காந்தியும் கடிதம் எழுதியிருந்த நிலையில் தற்போது அவரை கைது செய்ய நடவடிக்கை தீவிரம் அடைந்திருக்கிறது. ಅವತ್ತೇ ಕೊಟ್ಟಿದ್ದೀವಲ್ಲ, ರೇವಣ್ಣವರಿಗೂ ಪ್ರಜ್ವಲ್ಗೂ ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ರೇವಣ್ಣವರು ಒಂದು ವೇಳೆ ಅವರು ಏನಾದರೂ ಹೊರದೇಶಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂತೇಳಿ ಅವ್ರಿಗೂ ಕೊಟ್ಟಿದ್ದಾರೆ. ಯಾವುದು? ಹೌದು, ಅವ್ರಿಗೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಇನ್ ದಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನ್ಯಾಪ್ ಕೇಸ್ನಲ್ಲಿ ಅವರು ಬೇಲಿಗೇನೋ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅವರು ಆಗ್ತಾ ಇರುತ್ತೆ ರೀ. ಈಗ ಇದೆಲ್ಲವನ್ನು ನಾವು ಡೀಟೇಲ್ಸ್ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಬಂಧನಗಳಾಗ್ತಾ ಇರುತ್ತೆ. ಈಗಾಗಲೇ ಲುಕ್ಔಟ್ ನೋಟಿಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ನಾವು ಮೀಡಿಯಾಗೆ ಹೇಳಕ್ಕಾಗೋದಿಲ್ಲ, ಪಬ್ಲಿಕ್ ಡೊಮೈನಿಗೆ ಬರೋದಿಲ್ಲ ಅವೆಲ್ಲ. KR ನಗರದಲ್ಲಿ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಸತೀಶ್ ಬಾಬಣ್ಣ ಅವರು 2ನೇ ಆರೋಪಿ, ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ರೇವಣ್ಣ ಫಸ್ಟ್ನೇ ಆರೋಪಿ ಯಾಕಿದಾಗಿಲ್ಲ ಅಂತಂದು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಏನಿಲ್ಲ, ಅವರು 41A ನಲ್ಲಿ ಅಪಿಯರ್ ಆಗಲೇಬೇಕು. ಆಗಲಿಲ್ಲ ಅಂತಂದ್ರೆ 2ನೇ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ 24 hours ಸಮಯ ಇದೆ. ಆ ಸಮಯ ಇವತ್ತಿ ಮುಗಿಯುತ್ತೆ. ಆನಂತರ ಏನು ಮಾಡಬೇಕು, ಅವ್ರನ್ನ ಕ್ರಮ ಮಾಡಬೇಕು. ஆபாச வீடியோ சர்ச்சை விவகாரம் தொடர்பாக பிரஜ்வல் வீட்டில் சிறப்பு புலனாய்வு குழு சோதனை மேற்கொண்டு வருகிறது. அவருடைய MP அலுவலகத்திலும் சோதனை நடைபெற்று வருகிறது. உடனுக்குடன் செய்திகளை தெரிந்து கொள்ள சன் நியூஸ் பெல் ஐகானை கிளிக் பண்ணுங்க.